ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಈ ಸ್ಟೆಪ್ಗೆ ಪಾಕಿಸ್ತಾನ ನಿಂತಲ್ಲೇ ನಡುಗ್ತಾ ಇದೆ. ಅಂಥದ್ದೊಂದು 4 ದಶಕಗಳಿಂದ ಸಾಧ್ಯವಾಗಿರದಂತಹ ಹೆಜ್ಜೆಯನ್ನ ಭಾರತ ಪೂರ್ಣಗೊಳಿಸಿದೆ. ಭಾರತದ ಬಿಗ್ ವಿನ್ ಇದು. ಇಷ್ಟು ವರ್ಷಗಳ ಸಮಸ್ಯೆ, ತೊಡಕು, ಸಾಕಷ್ಟು ಸಂಕಷ್ಟಗಳ ಬಳಿಕ ಕಡೆಗೂ ಮೋದಿ ಸರ್ಕಾರ ಯಶಸ್ವಿಯಾಗಿರೋದು. ಏನದು ಹಾಗಾದ್ರೆ? ಪಾಕಿಸ್ತಾನ ಈ ಸುದ್ದಿ ಕೇಳಿಯೇ ಪತ್ರಗುಟ್ಟು ಹೋಗ್ತಾ ಇದೆ. ಅಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನದಲ್ಲಿ ಒಂದು ಕಡೆ ದೊಡ್ಡ ಮಟ್ಟದ ಮಾರಣ ಹೋಮ ಸೈನಿಕರದ್ದು. ಪಾಕಿಸ್ತಾನದಲ್ಲಿ ಬಲೂಚಿಗಳ ಅಟ್ಟಹಾಸಕ್ಕೆ ನಾವು ಕಂಗಾಲಾಗಿದ್ದೀವಿ ಅಂತ ಅವರೇ ಘೋಷಣೆ ಮಾಡಿಕೊಂಡ್ರು. ಈಗ ಇನ್ನೊಂದು ಕಡೆಯಿಂದ ದೊಡ್ಡ ಹೊಡೆತ ಬಿದ್ದಿದೆ. ಆ ಡೆವಲಪ್ಮೆಂಟ್ ಒಂದು ಕಡೆ, ಆದರೆ ಭಾರತ ಕೊಟ್ಟಿರೋ ಹೊಡೆತ ಅದಕ್ಕಿಂತ ದೊಡ್ಡದು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದ ವಿರುದ್ಧ ಈ ಇಂಡಸ್ ರಿವರ್ದಂತೂ ಗೊತ್ತಿರೋದೆ ನಮಗೆ. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಮುರಿದು ಭಾರತ ಪಾಕಿಸ್ತಾನಕ್ಕೆ ಆಘಾತ ಕೊಟ್ಟಿದೆ. ಅದನ್ನು ವಿಶ್ವಸಂಸ್ಥೆಯಿಂದ ಹಿಡಿದು ಇಂಟರ್ನ್ಯಾಷನಲ್ ಕೋರ್ಟಿಂದ ಹಿಡಿದು ಎಲ್ಲ ಕಡೆ ಹೋಗಿ ಬಾಯಿ ಬಡ್ಕೊಳ್ತಿದೆ ಪಾಕಿಸ್ತಾನ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ, ನಮ್ಮ 80% ಜನರ ಜೀವನನೇ ಕಿತ್ಕೊಳ್ತಿದೆ ಭಾರತ ಅಂತ. ಸೊ ಭಾರತ ಏನು ಮಾಡಿದೆ ಪಾಕಿಸ್ತಾನಕ್ಕೆ ಅನ್ನೋದು ಅಲ್ಲಿ ಪ್ರೂವ್ ಆಗಿದೆ. ಈಗ ಅದರ ಜೊತೆಗೆ ಇನ್ನೂ ಒಂದು ಸ್ಟೆಪ್ ಏನಪ್ಪಾ ಅಂತ ಕೇಳಿದ್ರೆ, ಭಾರತ ರಾವಿ ವಾಟರ್ ಫ್ಲೋ ಅನ್ನ, ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ರಾವಿ ನದಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನೀರು ಹೋಗ್ತಿತ್ತು. ಅದು ಭಾರತದ್ದೇ ಪಾಲು. ಇನ್ಫ್ಯಾಕ್ಟ್ ಈಗ ಚಿನಾಬು, ಜಲಮು ಅದೆಲ್ಲ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದ ನೀರನ್ನು ಕಟ್ ಮಾಡ್ತಿರೋದಲ್ವಾ. ಈಗ ಆ ಒಪ್ಪಂದನೇ ಮುರಿದು ಬಿದ್ದಿರೋದ್ರಿಂದ ಅವ್ರ ಪಾಲು ಅನ್ನೋದೇ ಇಲ್ಲ, ಇಲ್ಲಿ ಅವ್ರಿಗೆ ಹಕ್ಕಿಲ್ಲ ಅಂತ ಕಟ್ ಮಾಡ್ತಿರೋದಲ್ವಾ. ಈ ರಾವಿ ನಮ್ಮದೇ ಪಾಲು, ಅಂದರೆ ಅವಾಗ ಒಪ್ಪಂದ ಆದಾಗ ನಮ್ಮದೇ ಇದು ಅಂತ ಆಗಿದ್ದು. ಆದರೂ ಕೂಡ ಅದನ್ನು ಸರಿಯಾಗಿ ನೀರು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕಾಗದೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು ರಾವಿಯಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿತ್ತು. ಅದನ್ನು ಪಾಕಿಸ್ತಾನ ದೊಡ್ಡ ಪ್ರಮಾಣದಲ್ಲಿ ತನ್ನ ಜನಜೀವನ, ಕೃಷಿ ಎಲ್ಲದಕ್ಕೂ ಬಳಸ್ಕೊಳ್ತಿತ್ತು. ರಾವಿ ವಾಟರ್ಗೆ ಈಗ ಶಹಾಪುರ್ ಕಂಡಿ ಡ್ಯಾಮನ್ನು ಫಿನಿಶ್ ಮಾಡಿದ ಭಾರತ. ಮಾರ್ಚ್ 31ಕ್ಕೆ ಫಿನಿಶ್ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿಂದನೇ ಪಾಕಿಸ್ತಾನಕ್ಕೆ ಸಿಡಿಲು ಅಪ್ಪಳಿಸಲಿದೆ. ಅಂಥದ್ದೊಂದು ದೊಡ್ಡ ಸುದ್ದಿ ಇದು. ಯಾಕಂದರೆ ಆಲ್ರೆಡಿ ಈ ಸಿಂಧೂ ನದಿ ನೀರಿನ ಒಪ್ಪಂದ ಮುರಿದು ಬಿದ್ದ ತಕ್ಷಣ ಅವರ 80% ಅಗ್ರಿಕಲ್ಚರು, ಕುಡಿಯೋ ನೀರು, ಮೀನುಗಾರಿಕೆಯಿಂದ ಹಿಡಿದು ಎಲ್ಲ ಅಫೆಕ್ಟ್ ಆಗಿ ಇಡೀ ಪಾಕಿಸ್ತಾನದ ಜನಜೀವನವನ್ನು ಅಲ್ಲಿ ವಾಟರ್ ಬಾಂಬ್ ಆಗಿ ಬಳಸ್ಕೊಳ್ತಿದೆ ಭಾರತ. ವೆಪನೈಸೇಷನ್ ಮಾಡ್ತಿದೆ ವಾಟರನ್ನು ಅಂತೆಲ್ಲ. ಯಾಕಿಷ್ಟು ಒದ್ದಾಡ್ತಿದೆ? ಅವರು ಬಾಂಬ್ ಹಾಕಿದ್ರೂ ಹೆದರಲ್ಲ. ಯಾವುದೋ ಒಂದು ಬ್ಲಾಸ್ಟ್ ಮಾಡಿ ಒಂದು ಕಂಪ್ಲೀಟ್ ಟೆರರಿಸ್ಟ್ಗಳ ಲಾಂಚ್ ಪ್ಯಾಡ್ ಡಿಸ್ಟ್ರಾಯ್ ಆದರೂ ಹೆದರಲ್ಲ. ಅವ್ರ ಏರ್ ಬೇಸ್ಗಳು ಒಂದಲ್ಲ ಎರಡಲ್ಲ 12 ಹೊಡೆದು ಹಾಕಿರೋದು ಭಾರತ. ಆದರೂ ಅವ್ರಿಗೆ ಚೀನಾನೋ ಅಮೆರಿಕಾನೋ ತಂದು ಸುರಿಯೋದ್ರಿಂದಾಗಿ ಏನೇ ಆದರೂ ಕೂಡ ಮತ್ತೆ ಎದ್ದೆದ್ದು ಬರ್ತಾರೆ ಅಲ್ವಾ. ರಕ್ಕಸರು ಬಂದಂಗೆ ಉಗ್ರರಲ್ಲಿಂದ ಹುಟ್ಟು ಬರ್ತಾನೆ ಇದ್ದಾರೆ. ಇಂಥ ಕುಕೃತ್ಯಗಳನ್ನು ಮಾಡ್ತಾನೆ ಇದ್ದಾರೆ. ಎಷ್ಟು ಸಲ ಹೊಡೆದ್ರೂ ಕೂಡ ಯಾಕೆ ಸಾಯ್ತಿಲ್ಲ ಅಂದರೆ ಇದೇ ಕಾರಣ. ಆದರೆ ಅದಕ್ಕಿಂತ ಒಂದು ಸ್ಟ್ರಾಂಗ್ ಆಗಿರೋ ಅಸ್ತ್ರ ಅದೇ ನೀರಿನ ಬ್ರಹ್ಮಾಸ್ತ್ರ ಬಿಟ್ಟಿದೆ. ಒಂದಲ್ಲ ಎರಡೆರಡು ಸಿಂಧೂ ನದಿ ನೀರಲ್ಲಿ ಅವ್ರ ಪಾಲನ್ನು ಕಟ್ ಮಾಡೋದಕ್ಕೆ 4 ಹೈಡ್ರೋ ಪ್ರಾಜೆಕ್ಟ್ಗಳು, ಅದು 2026-27 ಬಹುಪಾಲು ಕಂಪ್ಲೀಟ್ ಆಗಿ ಪಾಕಿಸ್ತಾನ ಬರ್ಬಾದಾಗುವಂತ. ಈಗ ಆಲ್ರೆಡಿ ಆಗ್ತಿದೆ. ಯಾಕಂದ್ರೆ ನಾವು ಜಸ್ಟ್ ಅದನ್ನು ಡೈವರ್ಟ್ ಮಾಡಿ ಟೆಕ್ನಾಲಜಿ ಮೂಲಕ ಏನು ಮಾಡಬೇಕೋ ಮಾಡ್ತಿದ್ದೀವಿ. ಅಷ್ಟಕ್ಕೆ ಕಂಗಾಲಾಗಿದೆ. 26-27 ಆ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿಬಿಟ್ರೆ ಪಾಕಿಸ್ತಾನ ಫಿನಿಶ್ ಅನ್ನೋ ಥರ ಇದೆ. ಅದರ ಜೊತೆಗೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್, ಅದು ರಾವಿ ನೀರನ್ನು ಇನ್ನು ಮುಂದೆ ಪಾಕಿಸ್ತಾನ ಒಂದು ಹನಿನೂ ಮುಟ್ಟೋಕ್ಕಾಗಲ್ಲ. ಯಾಕಂದರೆ ನಮ್ಮ ಡ್ಯಾಮು, ಶಹಾಪುರ್ ಕಂಡಿ ಡ್ಯಾಮ್ ಈಗ ಕಂಪ್ಲೀಟ್ ಆಗಿದೆ. ಇದು ತುಂಬ ಡಿಲೇ, 4 ದಶಕದ್ದು 40 ವರ್ಷಗಳಿಂದ ಡಿಲೇ. ಯಾಕಂದರೆ ಪಂಜಾಬು, ಜಮ್ಮು ಕಾಶ್ಮೀರದ ಆ ಕಾನ್ಫ್ಲಿಕ್ಟು, ಒಂದಿಷ್ಟು ಸಮಸ್ಯೆಗಳಿಂದಾಗಿ ಡಿಲೇ ಹಾಕ್ಕೊಂಡೇ ಬಂದಿತ್ತು. 2018 ನರೇಂದ್ರ ಮೋದಿಯವರ ಸರ್ಕಾರ ಬಂದ 3-4 ವರ್ಷಗಳಲ್ಲಿ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಯತ್ನ ಬಳಿಕ 2018 ಕೇಂದ್ರ ಸರ್ಕಾರದ ನೆರವನ್ನು ಘೋಷಣೆ ಮಾಡಲಾಗುತ್ತೆ. 400 ಕೋಟಿಗೂ ಅಧಿಕ ಮೊತ್ತವನ್ನು ಅದಕ್ಕೆ ಅಂತ ಕೇಂದ್ರದ ಕಡೆಯಿಂದ ಕೊಡಲಾಗುತ್ತೆ. ಮತ್ತು ಇದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆಯಾಗಿ ವೇಗ ಪಡೆದುಕೊಳ್ಳುತ್ತೆ. ಸಾಕಷ್ಟು ಅಡೆತಡೆ ಎಲ್ಲದರ ನಡುವೆ ಸುದೀರ್ಘ ಅವಧಿಯ 4 ದಶಕಗಳ ಸಂಕಷ್ಟಕ್ಕೆ ಕಡೆಗೂ ಪರಿಹಾರ ಸಿಗ್ತಾ ಇದೆ. ಇದೇ ಮಾರ್ಚ್ 31ಕ್ಕೆ ಇದು ಫಿನಿಶ್ ಆಗುತ್ತೆ, ಅಂದರೆ ಉಪಯೋಗಕ್ಕೆ ಲಭ್ಯ ಆಗುತ್ತೆ. ಏಪ್ರಿಲಿಂದ ಕಥೆನೇ ಬೇರೆ. ಸೊ ಅವರ ವಾಟರ್ ಫ್ಲೋ ಅನ್ನು ಸ್ಕ್ವೀಸ್ ಮಾಡ್ತಿದೆ ಭಾರತ.
ಪಾಕಿಸ್ತಾನ ಕಂಗಾಲ ಆಗಿರುವಂತಹ ಸುದ್ದಿ ಇದು. ಈಗ ಅವರು ಪಾಲಿಗೆ ಅಂತ ವರ್ಲ್ಡ್ ಬ್ಯಾಂಕ್ ಪಾಲು ಮಾಡಿಕೊಟ್ಟಿತ್ತಲ್ಲ, ಆ ನೀರನ್ನೇ ಈಗ ಅವ್ರು ಎಲ್ಲೂ ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ವರ್ಲ್ಡ್ ಬ್ಯಾಂಕ್ ಮಧ್ಯೆ ಬರಲ್ಲ ನಾನು ಅಂತ ಹೇಳ್ಬಿಟ್ಟಿದೆ. ಇಂಟರ್ನ್ಯಾಷನಲ್ ಬ್ಯಾಂಕು ನಮಗಿದು ಅಪ್ಲೈನೇ ಆಗಲ್ಲ ಅಂತ ಭಾರತ ಧಿಕ್ಕರಿಸಿದೆ. ಇನ್ನೆಲ್ಲೋ ಕೇಳ್ತಾರೆ, ವಿಶ್ವಸಂಸ್ಥೆಯಲ್ಲಿ ಹೋಗಿ ಬಾಯಿ ಪಡ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಹಿಂಗಾಗಿರುವಾಗ ಇನ್ನು ರಾವಿ ನಮ್ಮದೇ, ಅದು ಅಂದ್ರೆ ಆಗಿನ ಕಾಲದಲ್ಲೂ ನಮ್ಮದೇ ಆಗಿತ್ತು, ಈಗಂತೂ ಎಲ್ಲ ನಮ್ಮದೇ. ಹಂಗಿರೋವಾಗ ರಾವಿ ಬಗ್ಗೆ ಮಾತಾಡಂಗೂ ಇಲ್ಲ ಅವರು. ಸೊ ಪಾಕಿಸ್ತಾನ ಬರ್ಬಾದಾಗೋಕೆ ಏನು ಬೇಕಲ್ಲ ಅದೆಲ್ಲವನ್ನೂ ಭಾರತ ಈಗ ವಿಶೇಷವಾಗಿ ಪಹಲ್ಗಾಮ್ ದಾಳಿಯ ಬಳಿಕ ಸ್ಪೀಡಪ್ ಆಗಿ ಏನೇನು ಆಗಬೇಕೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಈಗ ಸರ್ಪ್ಲಸ್ ವಾಟರ್ ಹೋಗೋದೇ ಪಾಕಿಸ್ತಾನಕ್ಕೊಂದು ಅಮೃತದ ಥರ ಸಿಕ್ತಿತ್ತು, ಭಾರತ ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗದೆ. ಈಗ ನೋಡಿ ನಮ್ಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ, ಬರಗಾಲ ಪೀಡಿತ ಕಠುವಾ ಮತ್ತು ಸಾಂಬಾ ಡಿಸ್ಟ್ರಿಕ್ಟ್ಸ್ಗೆ ಇದು ಜೀವ ಕೊಡುತ್ತೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದ್ರಿಂದಾಗಿ. ಮತ್ತು ಕಾಂಡಿ ಏರಿಯಾದಲ್ಲಿ ಇದು ಕಟ್ಟಿರೋದು ಸಂಪೂರ್ಣವಾಗಿ ಇದು ಪಂಜಾಬ್ನ ಕಷ್ಟ ಮತ್ತು ಜಮ್ಮು ಕಾಶ್ಮೀರದ ಕಷ್ಟ, ಬಹಳಷ್ಟು ಅಲ್ಲಿ ಸಮಸ್ಯೆ ಇರುವಂಥ ಪ್ರದೇಶಕ್ಕೆ ಜೀವದಾನ ಮಾಡುವಂಥ ಪ್ರಾಜೆಕ್ಟು ಈಗ ಕಂಪ್ಲೀಟ್ ಆಗಿರೋದು. ಅದರ ಸೇಮ್ ಟೈಮ್ ಅಲ್ಲಿ ಪಾಕಿಸ್ತಾನದ ಜೀವವನ್ನು ಹಿಂಡುವಂತಹ ಒಂದು ಸುದ್ದಿ ಕೂಡ ಅವ್ರಿಗೆ ಹೋಗ್ತಾ ಇದೆ. ನೋಡಿ, ಈ ಯೋಜನೆಯಿಂದಾಗಿ ಏನೇನಾಗುತ್ತೆ, 5,000 ಹೆಕ್ಟೇರ್ ಪ್ರದೇಶ ಪಂಜಾಬಲ್ಲಿ ಇರಿಗೇಷನ್ಗೆ ಅನುಕೂಲ ಆಗುತ್ತೆ. 32,173 ಹೆಕ್ಟೇರ್ಸ್ ಜಮ್ಮು ಕಾಶ್ಮೀರದಲ್ಲಿ ಕಠುವಾ ಸಾಂಬಾ ಡಿಸ್ಟ್ರಿಕ್ಟಲ್ಲಿ ಅನುಕೂಲ ಆಗುತ್ತೆ. ಮತ್ತು 1.8 ಲ್ಯಾಕ್ ಹೆಕ್ಟೇರ್ಸ್ ಪಂಜಾಬ್ ಆ ಪ್ರದೇಶದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಈ ವಾಟರ್ ಪ್ರಾಜೆಕ್ಟಿಂದಾಗಿ. ಮತ್ತು 206 ಮೆಗಾವ್ಯಾಟ್ ಹೈಡ್ರೋ ಪವರ್ ಜನರೇಷನ್ಗೂ ಅನುಕೂಲ ಆಗುತ್ತೆ. ಸೊ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಲ ಕೊಡುವಂಥ ಒಂದು ಯೋಜನೆ, ಜನರ ಎಷ್ಟೋ ವರ್ಷಗಳ ದಶಕಗಳ ಕನಸನ್ನು ನನಸು ಮಾಡ್ತಿರುವಂಥ ಯೋಜನೆ ಕಡೆಗೂ ಪೂರ್ಣಗೊಳಿಸಿದ ಸರ್ಕಾರ. ಇದು ಒಂದು ಮೇಜರ್ ಹೊಡೆತ ಪಾಕಿಸ್ತಾನಕ್ಕೆ. ಮತ್ತೊಂದು ಕಡೆ ನೋಡಿ, ಪಾಕಿಸ್ತಾನದ ಒಳಗಡೆ ಏನಾಗ್ತಿದೆ, ಬಲೂಚಿಗಳಂತೂ ಭಾರತ ಕ್ರಿಕೆಟಲ್ಲಿ ಗೆದ್ದರೆ ಸಂಭ್ರಮಾಚರಣೆ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬಲೂಚಿಗಳು ಹೆಂಗೆ ಹೊಡೆದಿದ್ದಾರೆ ಪಾಕಿಸ್ತಾನವನ್ನು ಅಂದರೆ, ರಕ್ಷಣಾ ಸಚಿವರು ಅಲ್ಲಿನ ಸಂಸತ್ನಲ್ಲೇ ನಮ್ಮ ಹತ್ರ ಆಗ್ತಿಲ್ಲ, ಇವ್ರ ಹತ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇದೆ, ನಮ್ಮ ಸೇನೆ ಹತ್ರನೇ ಇಲ್ದಿರೋದು, ಎಲ್ಲಿಂದ ಬರ್ತಿದೆ, ಇವ್ರಿಗೆ ಯಾರು ಕೊಡ್ತಿದ್ದಾರೆ ಅಂತ ಬಾಯಿ ಬಡ್ಕೊಳ್ಳೋ ತನಕ ಬಡ್ದು ಬಿಸಾಕಿದ್ದಾರೆ ಸಾವಿರ ಸೈನಿಕರನ್ನ. ಎಷ್ಟೋ ಬಲೂಚಿಗಳು ಹೊಡೆದಾಕಿದ್ದು ಪಾಕಿಸ್ತಾನದಲ್ಲಿ ಸಾವಿರಗಟ್ಟಲೆ ಸೈನಿಕರನ್ನ. ಸೊ ಅವರು ಸ್ವತಂತ್ರ ಸಂವಿಧಾನ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಸ್ವಾತಂತ್ರ್ಯದ ಕ್ಷಣಗಣನೆ ಶುರುವಾಗಿದೆ ಅಂತ ಘೋಷಿಸ್ಕೊಂಡು ಬಿಟ್ಟಿದ್ದಾರೆ. ಆ ಥರ ಬಡ್ದು ಬಿಸಾಕಿದ್ದಾರೆ. ಈ ಕಡೆ ಈಗ ಖೈಬರ್ ಪಖ್ತೂನ್ಖ್ವಾದಲ್ಲಿ ನೋಡಿ ಏನಾಗಿದೆ ಅಂತ, ಒಂದಲ್ಲ ಎರಡಲ್ಲ 3 ಬ್ಲಾಸ್ಟ್ಗಳು ಒಂದೇ ದಿನ. ಒಂದು ಮೋಟರ್ ಬೈಕ್ಗೆ ಎಕ್ಸ್ಪ್ಲೋಸಿವನ್ನು ಕಟ್ಟಿ ಪೊಲೀಸ್ ಸ್ಟೇಷನ್ ಎದುರಿಗೆ ಬ್ಲಾಸ್ಟ್ ಮಾಡಿದ್ದಾರೆ, ಅಲ್ಲೂ ಕೂಡ ದೊಡ್ಡ ಮಟ್ಟದ ಹಾನಿಯಾಗಿದೆ. ಅದಾದ ಮೇಲೆ ಒಂದು ಕಾರಲ್ಲಿ ಬ್ಲಾಸ್ಟ್ ಆಗುತ್ತೆ. 3 ಪ್ರದೇಶಗಳಲ್ಲಿ ಒಟ್ಟು ಬ್ಲಾಸ್ಟ್ ಆಗಿರೋದು. ಸತ್ತಿರೋದೆಷ್ಟು? 20-25 ಜನ ಸೋಲ್ಜರ್ಸು, ಅಲ್ಲಿನ ಪೊಲೀಸರು ಒಂದೇ ದಿನ ಈ ಥರ ಹೊಡೆದು ಹಾಕಿದ್ದಾರೆ. ಸೊ ದಿನನಿತ್ಯ ಪಾಕಿಸ್ತಾನ ಹೆಂಗಾಗಿದೆ ಅಂದರೆ, ಮುನ್ನೀರು ಹೋಗಿ ಅಲ್ಲೇ ಅಡಕ್ಕೊಳ್ಬೇಕು ತನ್ನ ಜೀವ ಉಳಿಸ್ಕೊಳ್ಳೋಕೆ ಅನ್ನೋ ಮಟ್ಟಿಗೆ ಬಲೂಚಿಗಳು ಈ ಕಡೆ TTP ಅವರು ಹೊಡೆದು ಬೆನ್ನ ಮೂಳೆಯನ್ನು ಮುರಿತಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡೋದಿರಲಿ, ಅಲ್ಲಿ ಕಾಲಿಡೋಕ್ಕೂ ಆಗಬಾರ್ದು. ಹಾಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಡ್ರೋನು, ಎಲ್ಲ ನೈಟ್ ವಿಷನ್ ಕ್ಯಾಮ್ರಾದಿಂದ ಹಿಡಿದು ಸಿಕ್ಕಾಪಟ್ಟೆ ಮುಂದುವರೆದ ಶಸ್ತ್ರಾಸ್ತ್ರಗಳಿಂದ ಹೊಡಿತಿದ್ದಾರೆ. ಹೆಂಗೆ ಬಂತು ಇವ್ರಿಗೆ, ಇದೆಲ್ಲ ಭಾರತ ಕೊಟ್ಟಿದೆ ಅಂತ ಅವರು ಬಾಯಿ ಬಡ್ಕೊಳ್ತಿದ್ದಾರೆ. ಸಾಕ್ಷಿ ಅಂತೂ ಕೊಡೋಕ್ಕಾಗಲ್ಲ. ಇನ್ನೊಂದು ಕಡೆ ಅನ್ನೌನ್ ಗನ್ಮ್ಯಾನ್ಗಳ ಅಟ್ಟಹಾಸ, ಸೇನೆಯ ಪ್ರಮುಖ ಅಧಿಕಾರಿಗಳನ್ನು ಹೊಡೆದು ಬಿಸಾಕ್ತಿದ್ದಾರೆ. ಯಾರು ಇಲ್ಲಿ ಪಹಲ್ಗಾಮ್ ದಾಳಿಯ ಹ್ಯಾಂಡ್ಲರ್ ಆಗಿದ್ರು ಅವ್ರು ಮೊನ್ನೆ ಫಿನಿಶ್ ಅನ್ನುವ ಸುದ್ದಿ ಬಂತು. ಅವರೆಲ್ಲ 2-3 ತಲೆಗಳು ಬಿದ್ದಿವೆ. ಅದರ ಜೊತೆಗೆ ಮೋಸ್ಟ್ ವಾಂಟೆಡ್ ಟಾಪ್ ಟೆರರಿಸ್ಟ್ಗಳು ಕೂಡ ಅನ್ನೌನ್ ಗನ್ಮ್ಯಾನ್ಗಳ ಹಿಟ್ ಆ್ಯಂಡ್ ರನ್ನೂ ಇಲ್ಲ ಅಂದರೆ ಈ ಬಂದೂಕಿನ ದಾಳಿಯಲ್ಲಿ ಬಲಿಯಾಗ್ತಾ ಇದ್ದಾರೆ ಅನ್ನೋ ಶುಭ ಸುದ್ದಿಗಳು ಆಗಾಗ ಬರ್ತಾ ಇದ್ದಾವೆ. ಪಾಕಿಸ್ತಾನವನ್ನು ಯಾರಾದರೂ ಸರಿ ಒಟ್ಟಿನಲ್ಲಿ ಬಡಿದು ಬೆಣ್ಣೆತ್ತಿದ್ದಾರೆ. ಈ ಕಡೆ ಭಾರತ ಯಾವತ್ತು ಭವಿಷ್ಯದಲ್ಲೇ ಪಾಕಿಸ್ತಾನ ಎದ್ದು ನಿಲ್ಲಬಾರ್ದು. 1-2 ವರ್ಷದ ಕಥೆ ಅಲ್ಲ ಇದು, ಭವಿಷ್ಯವನ್ನೇ ಬರ್ಬಾದ್ ಮಾಡುವಂತಹ ಒಂದು ಭಯಂಕರ ಹೆಜ್ಜೆಯನ್ನು ಇಟ್ಟಿದ್ದು ಈಗ ಯಶಸ್ವಿಯಾಗಿದೆ ಮೊದಲ ಪ್ರಾಜೆಕ್ಟು. 2 ವರ್ಷದಲ್ಲಿ ಪಾಕಿಸ್ತಾನದ ಕಥೆ ಸಂಪೂರ್ಣವಾಗಿ ಭೂಪಟದಿಂದ ಅಳಿಸಿ ಹಾಕ್ತೀವಿ ಅನ್ನೋ ಪ್ರತಿಜ್ಞೆ ಇದೆಯಲ್ಲ ಭಾರತದ್ದು, ಅದೇ ಆಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇದೇ ಪರಿಸ್ಥಿತಿ
ಅಲ್ಲಿ ಆಂತರಿಕವಾಗಿ ಮತ್ತು ಹೊರಗಡೆಯಿಂದ ಮುಂದುವರಿತಾ ಇದ್ರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.